ಅವ್ರು ತಮ್ಮ ಧರ್ಮ ನೆರವೇರಿನಲ್ಲೇ ಏನೋ ಮಾಡ್ತಾಯಿದ್ದಾರೆ, ಮಾಡಲಿ. ಆದರೆ ತಪ್ಪಾಗಿದ್ರೆ, ಅನ್ಯಾಯ ಆಗಿದ್ರೆ ಅಲ್ಲಿ ತಿದ್ದುವಂಥದ್ದು. ಈಗ ಹೊರಗಿನ ಹಿಂದೂಗಳನ್ನ ಒಂದಿಬ್ಬರು ನೇಮಿಸುವಂಥದ್ದು, ಮತ್ತೇನು ಮಾಡುವಂಥದ್ದು, ಎಲ್ಲ ಅಧಿಕಾರನೂ ಜಿಲ್ಲಾ ಅಧಿಕಾರಿಗಳ ಕೈಯಲ್ಲೇ, ಜಿಲ್ಲಾಧಿಕಾರಿ ಕೈ ಕೊಟ್ಟಿದ್ದು. ಇವೆಲ್ಲನೂ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಮುಸ್ಲಿಮರ ಹಕ್ಕುಗಳನ್ನ ಕಸ್ಕೊಳ್ಳೋಂಥ ಪ್ರಯತ್ನ ಆಗ್ಯದ. ಇದು ದಾನದಪ್ಪ, ಯಾರಾದರೂ ದಾನ ಮಾಡ್ಬೋದು. ಆದರೆ ಮುಸ್ಲಿಮರಾಗಿ 5 ವರ್ಷ ಇದ್ದ ಮೇಲೆ ದಾನ ಮಾಡೋದಂದ್ರೆ ಕನ್ವರ್ಟ್ ಆದವರು ಅದು 5 ವರ್ಷ ನಂತರ ದಾನ ಮಾಡಬೇಕು ಅನ್ನೋಂಥ ರೂಲ್ಸ್ ಆಗಿರ್ಬೋದು. ಇಂಥ ಅನೇಕ ರೂಲ್ಸ್ಗಳು ಅದರಲ್ಲಿ ಸೇರಿ ಇವೆಲ್ಲ ಸಂವಿಧಾನ ವಿರೋಧಿ ಅನ್ನೋದನ್ನು ಇವತ್ತು ಹೇಳ್ತಾ, ಇದನ್ನು ತೋಟ ಈಗ ಆಲ್ರೆಡಿ ಕೋರ್ಟ್ ಮೆಟ್ಲನ್ನು ಇರಿದ್ದಾರೆ ಕಾಂಗ್ರೆಸ್ಸಿಗರು. ಹೀಗಾಗಿ ಒಟ್ಟಾರೆಯಾಗಿ ಅದಕ್ಕೆ ಇವತ್ತು ಯಾವ ಹಂತಕ್ಕೆ ನಿಂತದಪ್ಪ ಅಂದರೆ RSS ವಿರೋಧ ಮಾಡೋದಕ್ಕಾಗಿ ಕೊನೆಗೆ ರಾಹುಲ್ ಟೀಕಾ ಮಾಡ್ತಾಯಿದ್ದಾರೆ. BJP ಇದ್ದಿದ್ದು ದಲಿತ ವಿರೋಧಿ ಮನಸ್ಥಿತಿ ಅವ್ರದಾರ. ಯಾಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ರಾಜಸ್ಥಾನದ ಅಲ್ವಾರಾದಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಕಾಂಗ್ರೆಸ್ಸಿನ ಟೀಕಾರಾಮ್ ಜೂಲಿ ಅನ್ನೋರು ಒಳಗೆ ಹೋಗ್ತಾರೆ. ಅವರು ದಲಿತರು ಹೋಗಿದ್ದಕ್ಕಾಗಿ ನಂತರ ಅಲ್ಲಿ ಜ್ಞಾನದೇವ್ ಔಜಾ ಅನ್ನುವಂಥವ್ರು ಗಂಗಾಜಲ ಚುಮಕಿಸಿ ಶುದ್ಧೀಕರಣ ಮಾಡಿದ್ರು ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಇವೆಲ್ಲ ನೋಡಿದಾಗ ಇವರು ದಲಿತ ವಿರೋಧಿಗಳು, BJPಗರು, ಇವ್ರ ಮನಸ್ಥಿತಿ ಇನ್ನೂ ಮುಂದೆ ಬಂದಿಲ್ಲ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ಇಲ್ಲೇ ಕೊನೆಯದಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಒಳ್ಳೆಯ ದಿಟ್ಟ ನಾಯಕರು, ದಿಟ್ಟ ಹುಡುಗರನ್ನ ಆಯ್ಕೆ ಮಾಡ್ಕೊಳ್ಳುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೆ ಗೌರವ್ ಗೊಗೊಯ್ ಅವ್ರ ಮಾತ್ರ ಒಂದು ಸಾಕ್ಷಿ. ಇವರೇನೆಂದರೆ ಪಕ್ಷವು ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಲು ಬಯಸಿದರೆ ಬೆದರಿಕೆ ಮತ್ತು ಆಮಿಷಗಳ ಹೊರತಾಗಿಯೂ ಪಕ್ಷದಲ್ಲಿ ಉಳಿದಿರುವ ಕಠಿಣ ವ್ಯಕ್ತಿಗಳನ್ನು ಉತ್ತೇಜಿಸಬೇಕು. ಅವ್ರು ಬೆದರಿಸಿ ಮಾಡಿ ಎಷ್ಟೋ ಜನ ಪಾರ್ಟಿಯಿಂದ ಓಡಿಸ್ಬೇಕು ಮಾಡಿದರು, ಅವ್ರು ಉಳಿದಾರೆ. ಇವತ್ತು ಅವ್ರನ್ನ ಮುಂದೆ ತೊಗೊಂಡು ಬಂದು ಬೆಳೆಸ್ಬೇಕು ಅನ್ನೋದು ಮಾತು ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಶಶಿ ತರೂರ್ ಅವರು ಕಾಂಗ್ರೆಸ್ ಭರವಸೆಯ ಪಕ್ಷವಾಗಿರಬೇಕು, ಎಲ್ಲರಲ್ಲೂ ಭರವಸೆ ಮೂಡಿಸಬೇಕು. ಇದು ನಮ್ಮದ ಪಕ್ಷ ನಮಗಾಗಿರಬೇಕು, ಅಸಮಾಧಾನದ ಪಕ್ಷವಲ್ಲ, ಭವಿಷ್ಯದ ಪಕ್ಷವಾಗಿರಬೇಕು, ಕೇವಲ ಭೂತಕಾಲದ ಪಕ್ಷವಲ್ಲ. ಹಿಂದಿನ ಆಗ್ಯದ ಕಾಂಗ್ರೆಸ್ ತಪ್ಪುಗಳಾಗಿದಾವೆ, ಅದಲ್ಲ ಹೊಸ ಕಾಂಗ್ರೆಸ್ ಅಂತ ಹೇಳಬೇಕು. ಮತ್ತು ಸಕಾರಾತ್ಮಕ ನಿರೂಪಣೆ ಹೊಂದಿರೋ ಪಕ್ಷವಾಗಿರಬೇಕು. ಸರಿಯೂ ಕೊಟ್ಟಿದ್ದಾರೆ ಶಶಿ ತರೂರ್ ಅವರು. ಹಿಂದಿನ ಕಾಂಗ್ರೆಸ್ ಬದಲಾಗಲೇಬೇಕು, ಅಂದಾಗ ಮಾತ್ರ ಈ ಹೊಸ ಕಾಂಗ್ರೆಸ್ಸಿಗೆ ಭವಿಷ್ಯದ ಹೊಸ ನಾಯಕರಿಗೆ ಬರೋದಕ್ಕೆ ಅನುಕೂಲ ಆಗ್ತಾನೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ನಿಷ್ಕ್ರಿಯರಾದಂಥ ಕೆಲಸ ಮಾಡದಂಥ ನಾಯಕರನ್ನು ಹೊರಗೆ ಆಗಲೇಬೇಕು. ಹಿಂದಿನ ಈ ಡಬಲ್ ಗೇಮ್ ಮಾಡುತ್ತಿರುವಂಥ ನಾಯಕರನ್ನು ಹೊರಗೆ ಹಾಕಬೇಕು ಅನ್ನೋಂಥ ಮಾತನ್ನು ಒಂದು ಡಿಸಿಷನನ್ನು ತೆಗೆದುಕೊಂಡು ಕಾಂಗ್ರೆಸ್ ಎಚ್ಚರಿಕೆಯಿಂದ ತನ್ನ ಹೆಜ್ಜೆಯನ್ನು ಮುಂದಿಡ್ತಾ ಇದೆ ಅನ್ನೋದು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ಏನೋ ಆಗಲಿ ಈ ಗುಜರಾತ್ ಅಧಿವೇಶನ ಮಾತ್ರ ಒಂದು ಹೊಸ ರಕ್ತ ಚಾಲನೆಯನ್ನು, ಚೈತನ್ಯವನ್ನು ಪಕ್ಷಕ್ಕೆ ಕೊಡಬಹುದು ಅಂತ ಹೇಳ್ತಾ ಇಲ್ಲಿ ಈ ಕಾಂಗ್ರೆಸ್ ದಿಟ್ಟ ಹೆಜ್ಜೆ ಇಡ್ತಾ ಇದೆ BJP ವಿರುದ್ಧ ಅನ್ನೋ ಮಾತ್ರ ಕೊನೆಗೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಡಿಸ್ಲೈಕು ಮಾಡಿರಿ, ಕಾಮೆಂಟು ಮಾಡಿರಿ. ಒಟ್ಟಲ್ಲಿ ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಇದು H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಿರಲಿ. ವಂದನೆಗಳು.